ಚಲನಚಿತ್ರ ಅತ್ಯಂತ ಸುಂದರವಾಗಿ ನೈಜ ಕಥೆಯ ಆಧಾರದ ಮೇಲೆ ಜನಮನವನ್ನು ಮುಟ್ಟಿ ಜನಮನ ಇದನ್ನು ನೋಡಿ ತಣಿಸಿ ಜೀವನ ತಿದ್ದುಕೊಂಡು ಮಾರ್ಗದರ್ಶನ ಮಾಡಲಿ ಅಂತ ಹೃದಯ ಹಾರೈಸ್ತೇವೆ. ವಿಶೇಷವಾಗಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮೂರ್ತಿ ಬಹಳ ವರ್ಷಗಳಿಂದ ನಮ್ಮ ಮಠದ ನಮ್ಮ ಸಂಪರ್ಕದಲ್ಲಿದ್ದ ಆತ ಸರಳ ಸಹಜೀವಿ, ದುರಾಂಕಾರಿ ಅಲ್ಲ, ಎಲ್ಲರೊಂದಿಗೆ ಪ್ರೇಮಿ ಇರ್ತಕ್ಕಂಥ ವ್ಯಕ್ತಿ. ಒಂದ್ಸಲ ನಮ್ಮ ಹತ್ರ ಈ ಚಿತ್ರ ಮಾಡ್ಬೇಕು ಅಂತ ಕೇಳಿದಾಗ ಮಾಡಪ್ಪ ಸಂತೋಷ ಆಗ್ತದೆ, ಮಾಡು, ಜನಮನ ಬರಲಿ ಅಂತ ಹೇಳಿದ್ವಿ. ಇವತ್ತು ಮಾಡಿ ಮತ್ತು ನಮ್ಮ ಕೈಯಲ್ಲೆಲ್ಲ ಮಾಡಿಸಿದ್ದು ನಮಗಂತೂ ಅತ್ಯಂತ ಬಹಳ ಸಂತೋಷ. ಇಲ್ಲಿ ಒಂದು ವಿಶೇಷವಾದ ನಮ್ಮನ್ನು ನಾವು ಸಮಾಜ, ದೇಶ, ರಾಷ್ಟ್ರ ಗಮನಿಸಬೇಕು. ಏಕೆಂದ್ರೆ ಸಾವಿರಾರು ವರ್ಷಗಳಿಂದ ಶತಮಾನಗಳಿಂದ ಯಾರನ್ನು ನಾವು ದೂರ ಇಟ್ಟಿವಿ, ಯಾರನ್ನು ಅವರ ದೂರ ತಳಿದ್ವಿ, ಯಾರು ಯಾವುದಕ್ಕೂ ಯೋಗ್ಯರಲ್ಲ ಅಂದ್ಕೊಂಡಿವಿ ಅಂತ ಸಮಾಜದ ಬಂದಂತ ವ್ಯಕ್ತಿ ಇವತ್ತು ಬಹಳ ದೊಡ್ಡ ಕೆಲಸ ಮಾಡಿ ಸಮಾಜ ಪ್ರಚೋದನೆಗಿದ್ದಾರೆ. ಅಂದ್ರೆ ಇದಕ್ಕೆಲ್ಲರೂ ಬೆತ್ತಬೇಕು, ಎಲ್ಲರೂ ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಗುರುಗಳು ಬಂದು ನನಗೆ ಆಶೀರ್ವಾದ ಮಾಡೋದ್ರಿಂದ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಈ ಸಿಂಹಪುರಿಯ ಸಿಂಹ ಎನ್ನುವ ಸಿನಿಮಾ ನಾವು ಒಂದು ಹಿಂದಿನ ಚರಿತ್ರೆಯನ್ನು ಆಧರಿಸಿ ನಾವು ಈ ಸಿನಿಮಾ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಮನೆ ದೇವರ ಒಂದು ಇತಿಹಾಸವನ್ನು ಹಿಡಿಕೊಂಡು ಆಕೆಯ 1200 ವರ್ಷಗಳ ಹಿಂದಿನ ಒಂದು ಆಧಾರಿತ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡ್ಬೇಕಂತೇಳಿ. ಯಾಕಪ್ಪ ಅಂದ್ರೆ ನನ್ನ ತಾಯಿಯನ್ನ ಎಲ್ಲೋ ಒಂದ್ ಕಡೆ ನಾನು ಪ್ರತಿಷ್ಠಾಪನೆ ಮಾಡಿದೆ. ಆ ತಾಯಿನ ಸಾವಿರಾರು ಕಣ್ಣುಗಳು ನೋಡ್ಬೇಕು ಅಂತ ನನ್ನ ಆಸೆ ಇತ್ತು. ಹಾಗಾಗಿ ನಾಯಕ ನಟನಾಗಿ ನಾನೇ ಮಾಡ್ಬೇಕಾಯ್ತು. ಈ ಚಿತ್ರ ನನ್ನ ಗುರುಗಳಿಂದ ಇದು ಇವತ್ತು ಲಾಂಚ್ ಆಗ್ತಾ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಆಸೆಯಂತೆ ನನ್ನ ತಾಯಿಯನ್ನ ನೂರಾರಲ್ಲ ಸಾವಿರಾರು ಕಣ್ಣುಗಳು ನೋಡಿ ನಮ್ಗೆಲ್ಲ ಆಶೀರ್ವಾದ ಮಾಡಬೇಕು. ಇಡೀ ಕರ್ನಾಟಕ ಜನತೆ ನಮ್ಮ ಸಿನಿಮಾವನ್ನು ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡವರು ಈ ಸಿನಿಮಾವನ್ನ ನೋಡ್ಬೋದು. ನೋಡಿ ಒಂದು ಪೌರಾಣಿಕ ಒಂದು ಇತಿಹಾಸ, ಆವತ್ತಿನ ರಾಜ, ಇದರ ಸಂದೇಶ ಏನಂದ್ರೆ ಅವಾಗ ಒಂದು ರಾಜ ಇರ್ತಾನೆ. ಆ ರಾಜ ಅವ್ರ ಹತ್ರ ಇದ್ದಂತ ಮಂತ್ರಿ ಕುತಂತ್ರಕ್ಕೆ ಬಲಿಯಾಗಿ ಅವರು ಸತ್ತೋಗ್ತಾರೆ. ಸತ್ತೋದಾಗ ಅವನ ಸಂಪತ್ತು ಅವನಿಗೆ ಸಿಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮುಂದೆ ಬಂದಿದೆ. ಎಲ್ಲರ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ ಸಿಕ್ತು. ತಮ್ಮೆಲ್ಲರ ಆಶೀರ್ವಾದ ನನಗೆ ಸಿಗ್ಬೇಕು. ಇಡೀ ಕರ್ನಾಟಕ ಜನತೆ ನನ್ನ ಈ ಸಿಂಹಪುರಿಯ ಸಿನಿಮಾವನ್ನು ನೋಡಿ ನನ್ನ ತಾಯಿಯನ್ನ, ನನ್ನ ಗುರುಗಳನ್ನ ಕಣ್ತುಂಬಿಸ್ಕೊಬೇಕಂತೇಳಿ ನಾನು ಮತ್ತೊಮ್ಮೆ ನನ್ನ ಗುರುಗಳ ಪಾದಕ್ಕೆ ವಂದಿಸುತ್ತಾ ಅವ್ರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕೋಸ್ಕರ ತುಂಬಾ ಹೃದಯದಿಂದ ನಾನು ಅವ್ರನ್ನ ಅಭಿನಂದಿಸ್ತೇನೆ. ನಮ್ಮ ಆಹ್ವಾನಕ್ಕೆ ನೀವು ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದೀರಾ. ನಮ್ಮ ಚಿತ್ರಕ್ಕೆ, ನಮ್ಮ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಕ್ ಬಂದಿದ್ದೀರಾ. ನಿಮಗೆ ನಮ್ಮ ಚಿತ್ರತಂಡದಿಂದ ತುಂಬಾ ಹೃದಯದ ಅಭಿನಂದನೆಗಳು. ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಸಿಂಹಪುರಿಯ ಸಿಂಹ ಬಂದು ಒಂದು ಆಲ್ಮೋಸ್ಟ್ 1 ಡಿಕೇಡ್ ಆಯ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಬಜೆಟ್ ನಿಮ್ಗೆ ಟ್ರೈಲರ್ ಅಲ್ಲಾಗ್ಲಿ, ಸಾಂಗ್ಸ್ ಅಲ್ಲಾಗ್ಲಿ ಎದ್ದು ಕಾಣಿಸ್ತಾ ಇದೆ. ತುಂಬಾ ರೆಸ್ಟ್ರಿಕ್ಷನ್ಸ್ ಬಂತು, ತುಂಬಾ ಪ್ರಾಬ್ಲಮ್ಸ್ ಆಯ್ತು ನಮ್ಮ ಪ್ರೊಡ್ಯೂಸರ್ಗೆ. ಈ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಜೆಟ್ ಶೂಟ್ ಅಪ್ ಆಯ್ತು. ನಾನು ಒಬ್ರು ನಿರ್ಮಾಪಕಿ ಹಾಗೆ ನಟಿ ಆಗಿರೋದ್ರಿಂದ ನನಗೆ ನಿರ್ಮಾಪಕಿ ಆದ್ಮೇಲೆ ಗೊತ್ತಾಯ್ತು ಬಜೆಟ್ ಅಂದ್ರೆ ಏನು ಸಿನಿಮಾ ಅದು ಅಂತ ಹೇಳ್ಬಿಟ್ಟು. ಬಜೆಟ್ ಶೂಟ್ ಅಪ್ ಆಯ್ತು. 10 ರೂಪಾಯಿ ಇರೋ ಕಡೆ 100 ರೂಪಾಯಿ ಆಯ್ತು. ಆದ್ರೂ ಆ ಮನುಷ್ಯ ಬಿಡ್ಲಿಲ್ಲ. ಅವ್ರು ಒಂದ್ ಮಾತು ಹೇಳಿದ್ರು, ನಾನ್ ಯಾಕೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದೀನಿ ಅಂತ ಹೇಳಿ. ಅವರು ಆ ದೇವಿನ ತೋರ್ಸೋದಕ್ಕೆ, ಆ ತಾಯಿನ ತೋರ್ಸೋದಕ್ಕೆ ಅವ್ರಿಗೆ ಅದೇನೋ ಹೇಳ್ತಾರೆ, ಕೇಳಕ್ ಹೋದಾಗ ಅವರೇ ನಾಯಕ ನಟನಾಗಿ ಅಭಿನಯಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದು ಇಂಟಿಮೇಶನ್ ಬಂತು ದೇವ್ರ ಕಡೆಯಿಂದ. ಸೊ ಹಾಗಾಗಿ ಆ ರೀಸನ್ಗೆ ಅವರೇ ನಾಯಕ ನಟನಾಗಿ ಅಭಿನಯಿಸ್ತಾರೆ. ಸೊ ಇಷ್ಟೆಲ್ಲ ಕಷ್ಟಗಳ ಮುಖಾಂತರನು ಅವರು ಇವತ್ತು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ತುಂಬಾ ವರ್ಷಗಳಾದ್ಮೇಲೆ. ಇದು ತುಂಬಾ ಖುಷಿ ತರುವಂತ ವಿಷಯ. ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಆಗ್ಲಿ, ನಿಮ್ಮ ಸಪೋರ್ಟ್ ಆಗ್ಲಿ ಬೇಕೇ ಬೇಕು.
ಆಮೇಲೆ ನನಗೆ ತುಂಬಾ ಜನ ಫೋನ್ ಮಾಡ್ತಿದ್ರು, ಮೆಸೇಜಸ್ ಮಾಡ್ತಾ ಇದ್ರು, ಮೇಡಮ್ ಏನ್ ಮೇಡಮ್ ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರಾ, ಏನು ಯಾಕೆ ಅಂತೆಲ್ಲ ಕೇಳ್ತಾ ಇದ್ರು. ಸರ್ 15 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ನಾನು ಹಸ್ವಿರೋ ಕಲಾವಿದೆ. ನಾನು ದಯವಿಟ್ಟು ಇದನ್ನ ಫೋಕಸ್ ಮಾಡಿ ನೋಡ್ಕೊಳ್ಳಿ. ನಾನು ತುಂಬಾ ಹಸ್ವಿರೋ ಕಲಾವಿದೆ. 15 ವರ್ಷ ಆದ್ರೂ ನನಗೆ ಒಂದು ಬ್ರೇಕ್ ಇಂಡಸ್ಟ್ರಿ ಸಿಕ್ಕಿಲ್ಲ. ನನಗೆ ಅಂತ ಬರೋ ಸಿನಿಮಾಗಳನ್ನ ನಾನು ಯಾವ್ದು ತಳ್ಳಲ್ಲ ಸರ್. ಯಾಕಂದ್ರೆ ಹಸಿವಿನ ಕಲಾವಿದರಿಗೆ ಚಿತ್ರಾನ್ನ ಕೊಟ್ರು ಸರಿ, ಬಿರಿಯಾನಿ ಕೊಟ್ರೆ ಇನ್ನೂ ಖುಷಿ, ಹೊಟ್ಟೆ ತುಂಬಾ ತಿಂತೀನಿ. ಯಾವ ಸಿನಿಮಾಗಳು ಬಂದ್ರು ಒಂದು ಬಜೆಟ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದ್ರೆ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಹೊಸಬ್ರಿಗೆ ಸಿನಿಮಾ ಮಾಡೋದೇ ಗೊತ್ತಿರಲ್ಲ. ಸೊ ಇಷ್ಟೆಲ್ಲ ಒಂದು ಪ್ರಾಬ್ಲಮ್ಸ್ ಇದ್ರು ನಾನು ಸಾಲ್ವ್ ಮಾಡ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಅಂತ ಕಲಾವಿದೆ ನಾನು. ಸೊ ಆ ಒಂದು ಮೈಂಡ್ ಸೆಟ್ ಇರ್ಬೇಕಾದ್ರೆ ನನಗೆ ಸಿಕ್ಕಿ ಸಿನಿಮಾ ಸಿಂಹ ಪುಡಿಯ ಸಿಂಹ. ನಾನು ಓಕೆ ಅಂದೆ, ಸರ್ ಐ ಡೂ ಇಟ್. ನಾನೊಬ್ಳು ಕಲಾವಿದೆ, ನಾನು ಅವ್ರ ಜೊತೆ ಮಾಡಲ್ಲ, ಇವ್ರ ಜೊತೆ ಮಾಡಲ್ಲ, ಆ ಪಾತ್ರ ಮಾಡಲ್ಲ, ಈ ಪಾತ್ರ ಮಾಡಲ್ಲ ಅಂತ ಹೇಳಿದ್ರೆ ನಾನು ಕಲಾವಿದ ಆಗಕ್ಕೆ ಲಾಯಕ್ಕೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಆಕ್ಟ್ರೆಸ್ ಆಗಕ್ಕೆ ಲಾಯಕ್ಕಿಲ್ಲ. ಅಂಡ್ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು, ನಾನು ಇಷ್ಟು ಸಿನಿಮಾಗಳಲ್ಲಿ 27 ಸಿನಿಮಾ ಮಾಡಿದ್ದೀನಿ. ಇಷ್ಟು ಸಿನಿಮಾದಲ್ಲಿ ನಾನು ಏನ್ ಪೇಮೆಂಟ್ ತಗೊಂಡು ಇದೊಂದೇ ಸಿನಿಮಾದಲ್ಲಿ ಆ ಪೇಮೆಂಟ್ ಅವ್ರು ನನಗೆ ಕೊಟ್ರು. 4-5 ಸಿನಿಮಾ ಪೇಮೆಂಟ್ ಇದೊಂದು ಸಿನಿಮಾದಲ್ಲಿ ನನಗೆ ಕೊಟ್ರು. ಆಕ್ಚುಲಿ ಅಲ್ಲ, ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿದ್ರು ಅಂತಲ್ಲ ಹೇಳ್ತಾ ಇರೋದು, ಯಾಕಂದ್ರೆ ಆ ಟೈಮಲ್ಲಿ ಆ ಕಷ್ಟದಲ್ಲಿ ಅವ್ರು ನಮಗೆ ಸಹಾಯ ಮಾಡಿದ್ರು. ಸೊ ಇದೊಂದು ಕ್ಲಾರಿಟಿ ಕೊಡ್ತೀನಿ, ಯಾಕಂದ್ರೆ ನಂಗೆ ತುಂಬಾ ಟ್ರೋಲ್ಸ್ ಬರ್ತಿದೆ, ಸಿಕ್ಕಾಪಟ್ಟೆ ಟ್ರೋಲ್ಸ್ ಆಗ್ಲಿ ಎಲ್ಲ ಮೆಸೇಜಸ್ ಆಗಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ಭರವಸೆ ಸರ್. ಏನಂತ ಹೇಳಿದ್ರೆ, ಯಾವ್ದಾದ್ರೂ ಒಂದು ಸಿನಿಮಾ ನನಗೆ ಯಾವ ರೀತಿಯಿಂದ ನಾನು ಬ್ರೇಕ್ ಕೊಡಬಹುದಾ, ಒಂದು ರಾಜಾಹುಲಿ ತರ, ಒಂದು ಶಕ್ತಿ ತರ, ಒಂದು ರಾಗಿಣಿ ಐಪಿಎಸ್ ತರ, ಈ ತರ ಒಂದು ನನಗೆ ಬ್ರೇಕ್ ಸಿಗ್ಬಹುದು ಅನ್ನೋ ಒಂದು ಚಿಕ್ಕ ಕನಸು ನನಗಷ್ಟೇ. ಅದೇ ರೀಸನ್ ಇಂದ ನಾನು ಬರೋ ಯಾವ ಸಿನಿಮಾನು ಬಿಡಲ್ಲ. ಸೆಕೆಂಡ್ ಥಿಂಗ್, ಫೈನಲ್ ಥಿಂಗ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ರೀಸೆಂಟ್ ಆಗಿ ರಾಜ್ವಿ ಶೆಟ್ಟಿ ಸರ್ ಒಂದ್ ಮಾತು ಹೇಳಿದ್ರು, ಸಿನಿಮಾಗೆ ಬೇಕಾಗಿರೋದು ಕಂಟೆಂಟ್, ಆಕಾರ ಆಗ್ಲಿ ವಿಕಾರ ಆಗ್ಲಿ ಅಲ್ಲ. ಆಕಾರ ವಿಕಾರ ನೋಡ್ಕೊಂಡಿದ್ರೆ ಇವತ್ತು ತಿಥಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಂಗ್ ಸೇರ್ತಾ ಇರ್ಲಿಲ್ಲ, ಒಂದು ಮೊಟ್ಟೆ ಕತೆ ಲೆಜೆಂಡ್ ಆಗ್ತಾ ಇರ್ಲಿಲ್ಲ. ಸೊ ಅದನ್ನ ನಂಬಿರೋ ಕಲಾವಿದೆ ನಾನು. ಸೊ ಎಲ್ಲಾ ಕಲಾವಿದ್ರಿಗೂ ಅದನ್ನೇ ಹೇಳ್ತೀನಿ, ಅದೆಲ್ಲ ಟ್ರೋಲ್ ಪೇಜಸ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಸರ್ ನೆಕ್ಸ್ಟ್ ಸಿನಿಮಾನು ಅಷ್ಟೇ, ಯಾರ ಜೊತೆ ಅಭಿನಯಿಸ್ತೀನಿ, ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್. ನನ್ಗೆ ಐ ಆಮ್ ಲುಕಿಂಗ್ ಫಾರ್ ದ ಹೋಪ್ಸ್ ಅಂಡ್ ಬೆಸ್ಟ್. ಸುದೀಪ್ ಕುಮಟ ಅಂತ ನಾನು ಖಳನಾಯಕ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಹೇಗ್ ಖಳನಾಯಕ ಆದಿ ಅಂತೇಳಿ. ಯಾಕಂದ್ರೆ ನೋಡಿದಾಗೆಲ್ಲ ನಗಾಡ್ಕೊಂಡಿರ್ತಾರೆ, ಖುಷಿ ಮಾಡ್ಕೊಂಡು ಹೆಗ್ಬೇಕು ಹಾಕೊಂಡು ಪ್ರೀತಿ ಮಾಡ್ತಾ ಇರ್ತಾರೆ ನಮ್ಮ ನಾಯಕರು. ಅವ್ರ ವಿರುದ್ಧ ನಾನು ಖಳನಾಯಕ ಕೂದಲ ಜೋರ್ ನಗು ಬರೋದು, ಅಯ್ಯಪ್ಪ ಸ್ವಾಮಿ ಹೇಗೆ ಜಗಳ ಮಾಡ್ಲಿ ಅಂತೇಳಿ. ಆ ತರದ್ದು ನಾನು ಹೇಳ್ತಾ ಇದ್ದೆ. ನನ್ನ ಪ್ರಕಾಶ್ ರಾಜ್ ನನ್ನ ಫ್ರೆಂಡು, ನಾನು ಹೇಳ್ತೇನೆ ಅವನಿಗಾದ್ರು ನೆನೆಸ್ಕೊತೀನಿ, ಅವ್ನು ನೆನೆಸ್ಕೊಂಡು ಜಗಳ ಮಾಡ್ತೀನಿ ಅಂತ ಹೇಳಿ. ಅಷ್ಟು ಚೆನ್ನಾಗಿ, ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರು ಹೇಳಿದ್ದು ಒಂದು ಹಿಂದಿದ್ದು ಆಧುನಿಕ ಇದ್ರದ್ದು, ಹಿಂದಿನ ಜನ್ಮದ್ದು ಈ ಜನ್ಮದ್ದು ಇರೋದು ತುಂಬಾ ಚೆನ್ನಾಗಿದೆ. ಒಳ್ಳೆ ಜಾಗಗಳಲ್ಲಿ ನಾವು ಶೂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ವಿ. ತುಂಬಾ ಒಳ್ಳೆಯ ಸಜ್ಜಾಗ, ಏನು ಬೇಜಾರಾಗ್ತಿರ್ಲಿಲ್ಲ. ಸರ್ ಎಲ್ಲಿ ಎತ್ತು ಓಡೋಗೋದು ಮಾಡೋದು, ಅಷ್ಟು ಚೆನ್ನಾಗಿತ್ತು. ಎಲ್ಲ ನಮ್ಮ ವರ್ಗ ಎಲ್ಲರೂ ಸೌಜನ್ಯ ತುಂಬಾ ವೆರಿ ಹೆಲ್ಪ್ಫುಲ್. ಏನಿಲ್ಲ ಮಾಡಿದೀವಿ, ಜನ ಇದು ಪ್ರೀತಿ ಮಾಡ್ಲಿ, ನೋಡ್ಲಿ, ನಮಗೆಲ್ರಿಗೂ ಒಂದು ಅವರ ಆಶೀರ್ವಾದ ಇದ್ದಾರೆ. ನಾವು ಇನ್ನೂ ಮುಂದೆ ಬರ್ತೀವಿ. ಆದ್ರಿಂದ ದಯವಿಟ್ಟು